ನೀವು ಈ ಏರಿಯಾಗೆ ಹೊಸದಾಗಿ ಬಂದಿದ್ದೀರಾ? ಏರಿಯಾಗೆ ಅಲ್ಲ, ಬೆಂಗಳೂರಿಗೆ ಹೊಸದಾಗಿ ಬಂದಿದ್ದು. ಹೌದಾ? ಈ ಊರ್ ಸ್ಪೆಷಾಲಿಟಿ ಏನ್ ಗೊತ್ತಾ? ಕ್ಯಾಪಿಟಲ್ ಅಲ್ಲ. ಮತ್ತೆ ಅಲ್ಲಿಗೆ ನಿನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲಿಗೆ ಅಂದ್ರೆ ಎಲ್ಲಿಗೆ? ಅಲ್ಲಿಗೆ. ನನಗಿಷ್ಟ ಆಗಿರೋ ಪಾನಿಪುರಿನ ನಿನಗೆ ಟೇಸ್ಟ್ ಮಾಡ್ಸೋಣ ಅಂತ. ಬಾ. ಸರ್, 2 ಪಾನಿಪುರಿ. ಭಾಗ್ಯನ ಮಿತ್ರ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದಾನೆ. ನಿಮ್ ಬಾಸ್ ಭಾಗ್ಯನ ಆಗ್ಲೇ ಡೇಟಿಂಗ್ ಕರ್ಕೊಂಡು ಹೋಗಿದ್ದಾನೆ. ಹೇಗಿದೆ ಪಾನಿಪುರಿ? ಇಷ್ಟ ಆಯ್ತಾ? ಬೇಕು ಅಂದ್ರೆ ಹೇಳು. ನಿಮ್ ಮೇಲೆ ನೀರೇನು ಬೀಳ್ಲಿಲ್ವಲ್ಲ? ದಾವಣಿ ಪರವಾಗಿಲ್ಲ, ಮನೆಗೆ ಹೋದ್ಮೇಲೆ ಒಗದ್ರಾಯ್ತು. ನೀನ್ ಎಲ್ರ ವಿಷಯದಲ್ಲೂ ಹೀಗೇನಾ? ಈ ಹೆಲ್ಪಿಂಗ್ ನೇಚರ್, ಇಷ್ಟು ಒಬೀಡಿಯನ್ಸಿ, ಇದೆಲ್ಲ ಹೇಗೆ? ನಕ್ಕಾಗ ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ನಿನ್ ಜೊತೆ ಮಾತಾಡಿದ್ಮೇಲೆ ನಂಗೊಂದು ವಿಷಯ ಗೊತ್ತಾಯ್ತು. ನಿನಗಿಂತ ಜಾಸ್ತಿ ನಾನ್ ಮಾತಾಡ್ತೀನಿ ಅಂತ. ಎಲ್ಲದಕ್ಕೂ ಸ್ಮೈಲೇ ಉತ್ತರನಾ? ಈಗ ಇಷ್ಟೊತ್ತು ನನ್ ಜೊತೆ ಇದ್ಯಲ್ಲ, ನನ್ ಬಗ್ಗೆ ನಿಂಗೇನ್ ಅರ್ಥ ಆಗಿದೆ? ನಿಮ್ಗೆ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ ಅಂತ ಅರ್ಥ ಆಯ್ತು. ಅಣ್ಣ ಅತ್ತಿಗೆ ಹತ್ರ ಮಾತಾಡೋದಿಕ್ಕೆ ಬೆಳಗ್ಗೆನೆ ಹೋಗಿದ್ದಲ್ವಾ? ಏನಾಯ್ತೋ ಏನೋ, ಒಂದು ಫೋನ್ ಕೂಡ ಮಾಡಿಲ್ಲ. ವಿವೇಕ್, ದೊಡ್ಡಪ್ಪ. ಏನು ಆ ಕಡೆ ನೋಡ್ತಿದ್ಯಾ? ನಿನ್ನ ನೋಡ್ತಾ ಇದ್ರೆ ಟೆನ್ಷನ್ ಅಲ್ಲಿ ಇದ್ದಂಗಿದ್ಯಾ? ಏನಿಲ್ಲ ದೊಡ್ಡಪ್ಪ, ಅಣ್ಣ ಅತ್ತಿಗೆ ಮೀಟ್ ಮಾಡಕ್ ಹೋಗಿದ್ನಲ್ಲ, ಅವರಿಬ್ರು ಮಧ್ಯೆ ಕಾನ್ವರ್ಸೇಷನ್ ಹೇಗಾಯ್ತೋ ಏನೋ. ನಿಂಗೆ ಯಾಕೋ ಅದೆಲ್ಲ? ಹಾಗಲ್ಲ ದೊಡ್ಡಮ್ಮ, ಅಣ್ಣ ಅತ್ತಿಗೆನ ಓಕೆ ಮಾಡಿದ್ನೋ ಇಲ್ವೋ, ಅತ್ತಿಗೆ ಅಣ್ಣಂಗೆ ಓಕೆ ಹೇಳಿದ್ಲೋ ಇಲ್ವೋ ಅಂತ ಒಂದೇ ಕ್ಯೂರಿಯಾಸಿಟಿ ನಂಗೆ. ತಲೆ ಕೆಟ್ಟು ಹೋಗ್ತಾ ಇದೆ. ಅವ್ರೇನ್ ಚಿಕ್ಕ ಮಕ್ಕಳಲ್ಲ, ಅವ್ರ ಲೈಫ್ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತು, ಆದ್ರೆ ಓಕೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ದೊಡ್ಡಪ್ಪ, ಒಂದ್ಸಲ ಅಣ್ಣಂಗೆ ಫೋನ್ ಮಾಡಿ ಕೇಳ್ತೀರಾ?
ಇಲ್ಲ ಕಣೋ, ಅವನ ಮೀಟಿಂಗ್ ಆದಮೇಲೆ ಅವನೇ ಫೋನ್ ಮಾಡ್ತಾನೆ. ಮಿತ್ರ ಇನ್ನೂ ಬರ್ಲಿಲ್ವಲ್ಲ, ಒಂದ್ಸಲ ಫೋನ್ ಮಾಡಿ. ಬೇಡ ಅರವಿಂದ, ಅವ್ರನ್ನ ಡಿಸ್ಟರ್ಬ್ ಮಾಡೋದು ಸರಿಯಲ್ಲ. ಒಂದು ಕೆಲಸ ಮಾಡೋಣ, ಭಾಗ್ಯ ಅವ್ರ ಫ್ಯಾಮಿಲಿಗೆ ಫೋನ್ ಮಾಡೋಣ. ಅವ್ರಿಗೆ ವಿಷಯ ಏನಾದರೂ ಗೊತ್ತಿರ್ಬೋದು. ಇದು ಬೆಟರ್ ದೊಡ್ಡಪ್ಪ, ಮಾಡಿ ಮಾಡಿ. ಶಾಲಿನಿ, ಶಾಲಿನಿ, ಶಾಲಿನಿ. ಶಾಲಿನಿ, ಹೊರಗಿಂದ ಬಂದೆ, ಎಲ್ಲಿ ಹೋಗಿದ್ದೆ? ಆ ಜಗದೀಶ್ ಹತ್ರ ಹೋಗಿದ್ದೆ. ಜಗದೀಶ್ ಹತ್ರನಾ? ಅವನ ಹತ್ರ ನೀನ್ ಯಾಕೆ ಹೋಗಿದ್ದೆ? ನಿಮ್ಮಿಂದ ಏನು ಆಗ್ತಿಲ್ವಲ್ಲ, ಅದಕ್ಕೆ ನನ್ ಪ್ರಯತ್ನ ನಾನ್ ಮಾಡ್ದೆ. ಏನ್ ಮಾಡಿದ್ಯೆ? ಆ ಜಗದೀಶ್ ಮದ್ವೆ ಆಗ್ಬೇಕಾಗಿದ್ ಭಾಗ್ಯನ ಆ ಮಿತ್ರ ಹಾರಿಸ್ಕೊಂಡು ಹೋಗ್ತಾನೆ ಅಂತ ಹೇಳ್ದೆ. ಹೇಗಾದ್ರೂ ಮಾಡಿ ಭಾಗ್ಯನ ಸ್ವಂತ ಮಾಡ್ಕೊ ಅಂತ ಹೇಳಿ ಅವನ ತಲೆ ಕೆಡಿಸ್ದೆ ಅಷ್ಟೇ. ಅವನು ಕಾಲ್ಗೆ ಬೆಂಕಿ ಹದ್ದಂಗೆ ಹಾಗೆ ಓಡೋದ. ಏನ್ ಮಾತಾಡ್ತಿದ್ಯಾ ಶಾಲಿನಿ? ಅರ್ಥ ಆಗ್ತಿಲ್ವಪ್ಪ ನಿನ್ಗೆ? ಜಗದೀಶ್ ಹೋಗಿ ಹೇಗಾದ್ರೂ ಭಾಗ್ಯನ ಸ್ವಂತ ಮಾಡ್ಕೊಂಡ ಅನ್ಕೊಳ್ಳಿ, ಮಿತ್ರ ನನ್ ಸ್ವಂತ ಆಗ್ತಾನಲ್ವಾ? ಅಯ್ಯೋ ಅಯ್ಯೋ, ನಿನ್ ಐಡಿಯಾ ಬೆಂಕಿ ಹಾಕ. ನೀನ್ ಅವನನ್ನ ಯಾಕೆ ಕಳ್ಸಿದ್ಯಾ? ಅವ್ನ್ ಮೊದ್ಲೇ ಮೂರ್ಖ. ಅದೇ ಅದೇ ಈಗ ವರ್ಕೌಟ್ ಆಗತ್ತೆ. ಬುದ್ಧಿ ಇದೆಯಾ ನಿಂಗೆ? ವರ್ಕೌಟ್ ಆಗೋದೇನು? ಜಗದೀಶ್ಗೆ ಮಿತ್ರಾಗೆ ಏನಾದ್ರೂ ಗಲಾಟೆ ಆಗಿ ಏನಾದ್ರೂ ಆದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೋ ಗೊತ್ತಾ ನಿಂಗೆ? ಹೌದೇ, ಅವ್ನ್ ಯಾವ್ದನ್ನು ಯೋಚನೆ ಮಾಡಲ್ವೇ? ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾನೆ. ಈಗ ಜಗದೀಶ್ ಮಿತ್ರ ಹಿಂದೆ ಹೋಗಿರೋದ್ ಗೊತ್ತಾದ್ರೆ ತಲೆ ಕೆಟ್ಟಿದ್ಯಾ ನಿಂಗೆ? ಏನಾಗತ್ತೆ? ಏನಾದ್ರೂ ಆಗ್ಲಿ, ನನಗ್ ಬೇಕಾಗಿರೋದು ನನ್ ಮಿತ್ರ. ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಬುದ್ಧಿ ಇದ್ದೇ ಮಾಡಿದ್ಯಾ? ತ್ರಿವಿಕ್ರಮ್ ಅವರು ದುಡ್ಡು ಶಕ್ತಿ ಎಲ್ಲ ಇರೋಂಥವ್ರು. ಅವ್ರ ಮಗಂಗೆ ಏನಾದ್ರೂ ಆದ್ರೆ ಅವ್ರು ನಮ್ಮನ್ನ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ಅಲ್ಲ, ನಿಂಗಿಂತ ಯೋಚನೆ ಯಾಕೆ ಬಂತು ಶಾಲಿನಿ? ಈಗ ಏನ್ರಿ ಮಾಡೋದು? ಮೊದಲು ಫೋನ್ ಮಾಡಿ ಆ ಜಗದೀಶ್ನ ತಡಿಬೇಕು. ಜಗದೀಶ್ ಫೋನ್ ತೆಗಿತಿಲ್ಲ. ಈಗ ಜಗದೀಶ್ನಿಂದ ಯಾವ ತರ ಪ್ರಾಬ್ಲಮ್ ಬರುತ್ತೋ ಏನೋ. ಈಗ ಏನ್ ಕಾದಿದ್ಯೋ, ಏನ್ ನಡೆಯುತ್ತೋ? ಹಲೋ, ಯಾರು? ಅಮ್ಮ, ನಾನು ತ್ರಿವಿಕ್ರಮ ಮಾತಾಡ್ತಾ ಇದ್ದೀನಿ. ನೀವಾ? ನಮಸ್ಕಾರ. ಭಾಗ್ಯ ಮನೆಗೆ ಬಂದ್ಲಮ್ಮ? ಅದು ಅವಳು. ಅದೇನಮ್ಮ, ಭಾಗ್ಯ ಏನಾದರೂ ಬಂದಿದ್ರೆ ಮದುವೆ ವಿಷಯದ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹೇಳಿದ್ಲಾ ಅಂತ. ಇಲ್ಲ ಸರ್, ಇನ್ನೂ ಭಾಗ್ಯ ಮನೆಗೆ ಬಂದಿಲ್ಲ. ನಾನು ಬಂದ್ಮೇಲೆ ಹೇಳ್ತೀನಿ. ಓಕೆ ಅಮ್ಮ, ನನ್ನ ಮಗನೂ ಕೂಡ ಇನ್ನೂ ಮನೆಗೆ ಬಂದಿಲ್ಲ. ಇಡ್ತೀನಮ್ಮ. ಯಾರ್ದು ಫೋನ್? ತ್ರಿವಿಕ್ರಮ್ ಅವ್ರ ಫೋನ್ ರೀ. ಅವ್ರ ಮಗಂಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ?
ಮಿತ್ರ ಅವರೇ, ಯಾರು ಇವರೆಲ್ಲ? ಭಾಗ್ಯ, ನೀನ್ ಕಾರಲ್ಲೇ ಇರೋ, ನಾನು ನೋಡ್ಕೋತೀನಿ. ಯಾವುದೇ ಪರಿಸ್ಥಿತಿಲಿ ಕೆಳಗಿಳಿಬೇಡ. ಯಾರೋ ನೀವು? ಜಗದೀಶ್, ಯಾವುದೇ ಪರಿಸ್ಥಿತಿಲೂ ಕೆಳಗಿಳಿಬೇಡ. ಮಿತ್ರ ಅವರೇ, ಮಿತ್ರ ಅವರೇ, ಮಿತ್ರ ಅವರೇ, ಬನ್ರೋ, ಓಡೋಣ ಬನ್ರೋ, ಬೇಗ ನಡೀರಿ. ಬನ್ನಿ ಬನ್ನಿ. ಇರೋ. ಮಿತ್ರ ಅವರೇ, ನಿಮ್ಗೇನು ಆಗ್ಲಿಲ್ಲ ತಾನೆ? ನಂಗೇನು ಆಗಿಲ್ಲ ಸರ್. ಯಾರು ಸರ್ ಅವರೆಲ್ಲ? ಗೊತ್ತಿಲ್ಲ, ಯಾರೋ ಪುಂಡು ಪೋಖ್ರಿಗಳು. ನಿಮಗೇನು ಆಗಿಲ್ಲ ಅಲ್ವಾ ಸರ್? ನೋ ಪ್ರಾಬ್ಲಮ್, ಥ್ಯಾಂಕ್ಸ್. ಬಂದವರು ಬೇರೆ ಯಾರೂ ಅಲ್ಲ, ಜಗದೀಶ್. ಜಗದೀಶ? ಅಯ್ಯೋ, ನಿಮಗೆ ಗಾಯ ಆಗಿದೆ, ರಕ್ತ ಕೂಡ ಬರ್ತಿದೆ. ಒಂದ್ ನಿಮಿಷ.
ಭಾಗ್ಯ ಏನಾಗಲ್ಲ, ಸರಿ ಹೋಗುತ್ತೆ. ಈ ವಿಷಯ ಗೊತ್ತಾದ್ರೆ ಅಮ್ಮ ಟೆನ್ಷನ್ ಮಾಡ್ಕೋತಾರ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಸುಭಾಷ್ ನಗರ್ ರೋಡಲ್ಲಿ ನನ್ನ ಕಾರ್ಗೆ ಚಿಕ್ಕ ಆಕ್ಸಿಡೆಂಟ್ ಆಗಿದೆ. ಸರ್ ನಿಮ್ಗೇನು ಆಗಿಲ್ಲ ತಾನೆ? ನೋ ಐ ಆಮ್ ಫೈನ್. ನಾನು ಇಲ್ಲಿಂದ ಕ್ಯಾಬಲ್ಲಿ ಹೋಗ್ತೀನಿ. ನನ್ನ ಕಾರ್ನ ರಿಪೇರ್ ಮಾಡಿಸಿ ತಂದ್ಬಿಡಿ. ಓಕೆ ಸರ್. ಭಾಗ್ಯ, ನಿನ್ಗೊಂದು ವಿಷಯ ಹೇಳ. ನಮ್ಮ ಡ್ಯಾಡ್ ನಿನ್ನ ಮೀಟ್ ಮಾಡು ಅಂತ ಹೇಳಿದಾಗ ನಾನು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಆದರೂ ಡ್ಯಾಡಿ ಪದೇ ಪದೇ ನಿನ್ನ ಬಗ್ಗೆ ಹೇಳ್ತಾ ನನ್ನನ್ನು ಹಾಗೆ ಫೋರ್ಸ್ ಮಾಡ್ತಿದ್ರೆ ಡ್ಯಾಡಿ ಯಾಕೆ ಹಿಂಗೆ ನನ್ನ ಹೋಗು ಅಂತ ಹಠ ಮಾಡ್ತಿದ್ದಾರೆ ಅಂತ ಅನ್ಕೋತಿದ್ದೆ. ಅರ್ಥ ಆಗಿರಲಿಲ್ಲ. ಆದರೆ ನಿನ್ನ ನೋಡಿದ್ಮೇಲೆ, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಟೈಮೇ ಗೊತ್ತಾಗಲಿಲ್ಲ. ಆದರೆ ಈಗ ಅನ್ನಿಸ್ತಾ ಇದೆ ಡ್ಯಾಡಿ ಕರೆಕ್ಟಾಗೇ ಹೇಳ್ತಿದ್ರು ಅಂತ. ನಿನ್ನ ಮೀಟ್ ಆಗದೆ ಇದ್ದಿದ್ರೆ ತುಂಬ ಕಳ್ಕೊತಾ ಇದ್ದೆ. ನನಗೂ ಕೂಡ ಹಾಗೆ ಅನ್ನಿಸ್ತು. ನನ್ನ ಡ್ಯಾಡಿ ಏನೇ ಮಾಡಿದ್ರು ನಾನು ಒಳ್ಳೇದಕ್ಕೆ ಅಂತ ಇನ್ನೊಂದ್ಸಲ ಪ್ರೂವ್ ಆಯ್ತು. ಆದರೆ ಇಂಥ ಮೆಮೊರಬಲ್ ಡೇ ಕೊನೆಯಲ್ಲಿ ಏನೋ ಡಿಸ್ಟರ್ಬೆನ್ಸ್. ಅವರು ಮೂರ್ಖರು. ಏನೇ ಆಗಲಿ ಲಕ್ಷ್ಮಿ, ಇವತ್ತು ನಾನು ಕ್ಷೇಮವಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀನೇ. ಅಯ್ಯೋ, ನಾನು ಎಸ್, ಆ ರೌಡಿಗಳು ಅಟ್ಯಾಕ್ ಮಾಡಿದಾಗ ನೀನು ಧೈರ್ಯವಾಗಿ ನನ್ನ ಕಾಪಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಹೇಳ್ಬೇಡಿ. ನಿಮ್ಮನ್ನು ಕಾಪಾಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲಿದೆ ಅಂತ ಅನ್ನಿಸ್ತು. ಅದಕ್ಕೆ ಹಾಗೆ ನನ್ನ ಮೇಲೆ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ಅನ್ಕೊಂಡಿದ್ಯಾ ಅಂದರೆ ನಿನ್ನವನು ಅಂತ ನೋಡ್ತಿದ್ಯಾ ಅಂತ ಗೊತ್ತಾಯ್ತು. ಯಾರೋ ಒಬ್ಬ ಪಾಪಿ ನನ್ನ ಮೇಲೆ ಕೈ ಹಾಕಿದ್ದಕ್ಕೆ ನೀವು ಅಡ್ಡ ಬಂದಿದ್ದಲ್ದೆ ಭಾಗ್ಯ ನನ್ನ ಹುಡುಗಿ ಅಂದ್ರಲ್ಲ, ಅಷ್ಟು ಸಾಲ್ದ ನನ್ನ ಜವಾಬ್ದಾರಿ ನಾನು ಮಾಡೋಕೆ? ಇದೇ ನಿನ್ನಲ್ಲಿರೋ ದೊಡ್ಡತನ. ಅದಕ್ಕೆ ಹಳೇದನ್ನೆಲ್ಲ ಕಟ್ಟಿ ಕಬೋರ್ಡಲ್ಲಿಟ್ಟು ನಾವೊಂದು ಹೊಸ ಲೈಫ್ನ ಶುರು ಮಾಡೋಣ. ಅದು ಈ ಕ್ಷಣನೇ ಶುರುವಾಗ್ತದೆ. ಹಾಯ್, ನಾನು ಮಿತ್ರ. ಹಲೋ, ನನ್ನ ಹೆಸರು ಭಾಗ್ಯ.